ನಮಸ್ತೆ ವೀಕ್ಷಕರೇ, ಇವತ್ತು ರಾಶಿಕಾಲ 12 ರಾಶಿಗಳ ಬಗ್ಗೆ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳೆಲ್ಲ ಅಂದರೆ ಜನ್ಮಕುಂಡಲಿಯ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಯಾವ ದೇವರನ್ನು ಆರಾಧಿಸಬೇಕು, ಮೇಷರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತೆ, ಗೆಲ್ಲಬೇಕಿದ್ರೆ ಯಾವೆಲ್ಲ ಟ್ರಿಕ್ಸ್ಗಳನ್ನು ಇವರು ಮಾಡಬೇಕು, ಇದನ್ನೆಲ್ಲ ನೋಡ್ಕೊಂಡು ನೋಡಿ. ಮೇಷರಾಶಿ, ಸೊ ನಮಗೆಲ್ಲ ಗೊತ್ತೇ ಇದೆ. ಮೇಷರಾಶಿ ಅಂದರೆ ಜನ್ಮಕುಂಡಲಿಯ ಅಂದರೆ ನೈಸರ್ಗಿಕ ಜನ್ಮಕುಂಡಲಿ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಅಂದರೆ ಅದರ ಅಧಿಪತಿ ಬಂದ್ಬಿಟ್ಟು ಕುಜ. ಸೊ ಕುಜ ಯಾವುದಕ್ಕೆ ಕಾರಕ? ಕುಜ ಹಠಕ್ಕೆ ಕಾರಕ. ಅಂದರೆ ಮೇಷರಾಶಿಯವರಿಗೆ ತುಂಬ ಹಠ ಸ್ವಭಾವ ಇರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಕೋಪ ಇರ್ತಕ್ಕಂಥದ್ದು ಅಂದರೆ ಕುಜ ನಿಮ್ಮ ಜಾತಕದಲ್ಲಿ ಇದು ಜಸ್ಟ್ ನಾನು ಎಲ್ಲರಿಗೆ ಹೇಳ್ತಾ ಹೋಗ್ತೇನೆ ಮೇಷರಾಶಿಯವರಿಗೆ. ಸೊ ನಿಮ್ಮ ಜಾತಕದಲ್ಲಿ ಕುಜ ಯಾವ ಕಡೆ ಕೂತ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಜನ್ಮದಲ್ಲಿ. ಸೊ ಮೇಷರಾಶಿ ಆದ್ದರಿಂದ ಅವರಿಗೆ ಅತಿ ವೇಗದ ಕೆಲಸಗಳು, ಅಂದರೆ ಎಲ್ಲ ಕೆಲಸವನ್ನು ಸ್ವಲ್ಪ ವೇಗವಾಗಿ ಮಾಡ್ತಾರೆ. ಅದರಿಂದ ಸ್ವಲ್ಪ ಸಮಸ್ಯೆಗಳು ಅವರಿಗೆ ಬರ್ತದೆ ಮೇಷರಾಶಿಯವರಿಗೆ. ಮೇಷರಾಶಿಯವರು ಯಾವ ರೀತಿ ಅಂದರೆ ಪೊಲೀಸ್ ಆಗಲಿಕ್ಕೆ ಅಥವಾ ಮಿಲಿಟರಿ ಈ ಕ್ಷೇತ್ರದಲ್ಲಿ ಕೂಡ ಅವರೆಲ್ಲ ಜಾಸ್ತಿ. ಯಾಕಂದ್ರೆ ಕುಜ ಅಂದ್ರೆ ಒಬ್ಬ ಸೈನಿಕ. ಸೊ ಮೇಷರಾಶಿಯಲ್ಲಿ 9 ನಕ್ಷತ್ರಗಳು ಬರ್ತದೆ. ಎಲ್ಲ ರಾಶಿಯಲ್ಲಿ 9 ನಕ್ಷತ್ರ. ಅಂದರೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದ, ಭರಣಿ ನಕ್ಷತ್ರದ 4 ಪಾದ, ಕೃತಿಕಾ ನಕ್ಷತ್ರದ 1 ಪಾದ, ಅಂದರೆ ಒಟ್ಟು 9 ನಕ್ಷತ್ರಗಳು ಮೇಷರಾಶಿಯಲ್ಲಿ ಬರ್ತದೆ. ಸೊ ಮೇಷರಾಶಿಯಲ್ಲಿ ಈಗ ದ್ವಿತೀಯಾಧಿಪತಿ ಯಾವುದು ನೋಡಿದ್ರೆ ಮೇಷರಾಶಿ ರಾಶಿಯಿಂದ ನಾವು ನೋಡಿಕೊಂಡ್ರೆ ದ್ವಿತೀಯಾಧಿಪತಿ ಶುಕ್ರ. ಸೊ ಶುಕ್ರ ಯಾವುದಕ್ಕೆ ಕಾರಕ? ಶುಕ್ರ ಹಣಕ್ಕೆ ಕಾರಕ. ನೋಡಿ, ಮೇಷರಾಶಿಯವರು ಯಾರಿಗಾದ್ರೂ ಹಣ ಕೊಟ್ಟರೆ ಅದು ರಿಟರ್ನ್ ಬರೋದು ತುಂಬ ಕಷ್ಟ. ಅಥವಾ ಯಾರಿಗಾದ್ರೂ ಜಾಮೀನು ಹಾಕಿದ್ರೆ, ಯಾರಿಗಾದ್ರೂ ಶ್ಯೂರಿಟಿ ನಿಂತರೆ ಅದೆಲ್ಲ ಅವರಿಗೆ ಬರೋದಿಲ್ಲ. ಯಾವುದಾದ್ರೂ ಫಂಡ್ ಇರ್ಬೋದು ಅಥವಾ ಚೀಟಿ ಫಂಡ್ ಇರ್ಬೋದು, ಅದರೆಲ್ಲ ದುಡ್ಡು ಹಾಕಿದ್ರೆ ಸ್ಟಕ್ ಆಗ್ತಕ್ಕಂಥದ್ದು ಕಾಂಬಿನೇಷನ್ ಹೋಗ್ಬೋದು. ಎಲ್ಲಾದ್ರೂ ನಿಮ್ಮ ಜನ್ಮ ಜಾತಕದಲ್ಲಿ 12ನೇ ಮನೆಯಲ್ಲಿದ್ದರೆ ಬಿಸ್ನೆಸ್ಗೆ ದುಡ್ಡು ಹಾಕಿ ಲಾಸ್ ಆಗ್ಬೋದು. ಯಾಕಂದ್ರೆ ಶುಕ್ರ ಯಾವುದಕ್ಕೆ ಕಾರಣ. ಮತ್ತೆ 2ನೇ ಮನೆ ಶುಕ್ರ ಇರೋದ್ರಿಂದ ಅದು ಅತಿ ಕ್ಲೀನ್ ಇರ್ತಾರೆ, ತುಂಬ ಕ್ಲೀನ್. ಅವರಿಗೆ ಸ್ವಚ್ಛತೆ ಅಂದ್ರೆ ತುಂಬ ಇಷ್ಟ. ಯಾವಾಗಲೂ ಸ್ವಚ್ಛ ಇರಬೇಕು, ತಿನ್ನತಕ್ಕಂಥ ಫುಡ್ ಅದು ಟೇಸ್ಟ್ ಆಗಿರ್ಬೇಕು. ಯಾಕಂದ್ರೆ ಶುಕ್ರನ ಮನೆ 2ನೇ ಮನೆಯವರಿಗೆ ಶುಕ್ರನ ಮನೆ. 3ನೇ ಮನೆಯಲ್ಲಿ ಬುಧನ ಮನೆ. ಸ್ವಲ್ಪ ಮಾತುಗಾರಿಕೆ ಒರಟಾಗಿದ್ರು ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಅದು ಮಾತು ಸ್ವಲ್ಪ ಒರಟು, ರಫ್ ಅಂಡ್ ಟಫ್. ಮತ್ತೆ ಸ್ವಲ್ಪ ನ್ಯಾಯದ ಪರರು ಇರ್ತಾರೆ. ಯಾಕಂದ್ರೆ ಅಲ್ಲಿ 10ನೇ ಮನೆಯವರಿಗೆ ಶನಿ ಬರ್ತದೆ. ಮೇಷ 10ನೇ ಮನೆ ಶನಿ ಕರ್ಮಕಾರಕ. 10ನೇ ಮನೆಯವರೆಲ್ಲ ನ್ಯಾಯದ ಪರವಾಗಿ ಇರ್ತಾರೆ. ಸೊ 4ನೇ ಮನೆಯಲ್ಲಿ ನಾವು ನೋಡಿದ್ರೆ ಜನ್ಮಕುಂಡಲಿ ಅವರು ನೋಡಿದ್ರೆ 4ನೇ ಮನೆಯ ಅಧಿಪತಿ ಯಾರು ಅಂತ ಕೇಳಿದ್ರೆ ನಾವಲ್ಲಿ ಚಂದ್ರ. ಕಟಕ ರಾಶಿ. ಯಾಕೆ ತಾಯಿಗೆ ತುಂಬ ಪ್ರೀತಿ ಕೊಡ್ತಾರೆ, ತಾಯಿಯ ಮೇಲೆ ಪ್ರೀತಿ, ತಾಯಿಯ ಆರೋಗ್ಯದ ಬಗ್ಗೆ ವಿಚಾರಿಸುವುದು, ಇದೆಲ್ಲ ಕಾಂಬಿನೇಷನ್ ಇವರ ಜಾತಕದಲ್ಲಿ ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತೆ. ಸೊ ಕೊನೆಗೆ ಯಾವ ದೇವರನ್ನು ಆರಾಧನೆ ಮಾಡುವ ಗೆಲ್ಲಬೇಕಿದ್ರೆ ಇದೆಲ್ಲ ಟ್ರಿಕ್ಸ್ ನಾನು ಕೊಡ್ತಾ ಹೋಗ್ತೇನೆ. ಸೊ ಅಲ್ಲಿಂದ ನಾವು ಲೆಕ್ಕ ಹಾಕಿದ್ರೆ ಪಂಚಮಾಧಿಪತಿ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ. ಮೇಷರಾಶಿ ಸೂರ್ಯನಿಗೆ ಉಚ್ಚ ಸ್ಥಾನ. ಆದ್ರಿಂದ ಸೂರ್ಯ ತತ್ವಗಳು ಸ್ವಲ್ಪ ಎನರ್ಜಿ ಇರ್ತಾರೆ. ಸ್ವಲ್ಪ ಎಲ್ಲ ಕೆಲಸವನ್ನು ಸ್ಪೀಡ್ ಆಗಿ ಮಾಡೋದು, ಎಲ್ಲೋ ಅವರಿಗೆ ಸ್ಲೋ ಆಗಬಾರ್ದು ಯಾವ್ದು ಕೆಲಸ ಮಾಡೋದು. ಮತ್ತೆ ಅದೇ ಸಮಯಕ್ಕಾಗಿ ಇಲ್ಲದ್ರೂ ಕೋಪ ಜಾಸ್ತಿ ಬರ್ತದೆ. ಸೊ ಅಥವಾ ಇವರು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲೇ ಇರೋದು ಮೇಷರಾಶಿಯವರನ್ನು ನೋಡ್ಬೋದು ಸೂರ್ಯ. ಸೊ ಅವರ ಜೊತೆಗೆ ಸೂರ್ಯ ಯಾವ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಇಂಪಾರ್ಟೆಂಟ್. 6ನೇ ಮನೆ ಅಧಿಪತಿ ಬಂದ್ಬಿಟ್ಟು ಮತ್ತೆ ಬುಧ ಬರ್ತಾನೆ. ಸೊ ಅಲ್ಲಿ 3ನೇ ಅಧಿಪತಿ ಕೂಡ ಬುಧ, 4ನೇ ಅಧಿಪತಿ, 6ನೇ ಅಧಿಪತಿ ಕೂಡ ಬುಧ. ಯಾಕಂದ್ರೆ ಇವರು ಇನ್ನು 6ನೇ ಅಧಿಪತಿಯಿಂದ 6ನೇ ಮನೆಯಲ್ಲಿ ಲೆಕ್ಕಾಚಾರ, ಅಕೌಂಟ್ಸ್ ಆಗಿರ್ಬೋದು ಅಥವಾ HR ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಂಪನಿಯಲ್ಲಿ ವರ್ಕ್ ಮಾಡೋದು, ಇದೆಲ್ಲ ಇವರಿಗೆ ತುಂಬಾನೇ ಫೇವರ್ ಆಗಿರುತ್ತೆ, ತುಂಬಾ ಫೇವರಬಲ್ ಇರುತ್ತೆ. ಅಂತ ಕೆಲಸಗಳನ್ನು ಇವರು ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿಂದ ಲೆಕ್ಕ 7ನೇ ಮನೆ ನಾವು ನೋಡಿದ್ವಿ, ಅದು ಪಾರ್ಟ್ನರ್ ಸ್ಥಾನ, ವೃತ್ತಿ ಸ್ಥಾನ, ತುಲಾ ರಾಶಿ 7ನೇ ಮನೆ. ಸೊ ಗಂಡ, ಯಾಕಂದ್ರೆ ಇವರು ಮದುವೆ ಆದ್ಮೇಲೆ ಲಕ್ಕಿ ಜಾಸ್ತಿ ನೋಡಿ ಬೇಕಾದ್ರೆ. ಯಾಕಂದ್ರೆ ಶುಕ್ರ ಬಂದಿರೋದ್ರಿಂದ ಸ್ವಲ್ಪ ಅವರಿಗೆ ಸೌಂದರ್ಯ ಜಾಸ್ತಿ. ಮದುವೆ ಆದ ನಂತರ ಅವರು ತುಂಬಾ ಚೆನ್ನಾಗಿ ಕಾಣ್ಬೋದು, ಸೌಂದರ್ಯ ಬರ್ಬೋದು, ಅವರಿಗೆ ಪ್ರೀತಿ ಜಾಸ್ತಿ ಆಗ್ಬೋದು, ಮದುವೆ ಆದ ನಂತರ ತಾಳ್ಮೆಗಳು ಜಾಸ್ತಿ ಆಗ್ಬೋದು. ಸೊ ಮದುವೆ ಆದ ನಂತರ ಇವರಿಗೆ ಲಕ್ ಚೇಂಜ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು. 8ನೇ ಮನೆ ಅಧಿಪತಿ ಕುಜ ಬಂದಿರೋದ್ರಿಂದ 8 ಪಿತ್ರಾರ್ಜಿತ ಆಸ್ತಿ ಇವರಿಗೆ ಇದ್ದೇ ಇರ್ತದೆ. ಹೆಚ್ಚಿನವರಿಗೆ ಮೇಷರಾಶಿಯವರಿಗೆ ಅದು ಸಿಗುತ್ತೋ ಇಲ್ಲೋ ಅವರ ಜಾತಕದಲ್ಲಿ ನೋಡ್ಬೇಕು. ಬಟ್ ಪಿತ್ರಾರ್ಜಿತ ತಾಯಿ ಕಡೆಯಿಂದ, ತಂದೆ ಕಡೆಯಿಂದ, ಗಂಡನ ಕಡೆಯಿಂದ ಪಿತ್ರಾರ್ಜಿತ ಆಸ್ತಿ ಅಂತೂ ಇದ್ದೇ ಇರ್ತದೆ. ಸೊ ಅಲ್ಲಿ ನಾವು ಅದನ್ನು ನೋಡಿ. ಮತ್ತೆ 9ನೇ ಮನೆ ಅಧಿಪತಿ ಅಲ್ಲಿ ಮೇಷರಾಶಿಯಿಂದ 9ನೇ ಮನೆಯನ್ನು ನಾವು ನೋಡಿಕೊಂಡು ಹೋದಾಗ ಅಲ್ಲಿ ಗುರು ಬರ್ತಾನೆ. 9ನೇ ಮನೆ ಅಂದ್ರೆ 9ನೇ ಮನೆ ಮತ್ತು 12ನೇ ಮನೆ ಅಧಿಪತಿ ಕೂಡ ಗುರು, 12ನೇ ಮನೆ ಅಧಿಪತಿ. ಸೊ 9 ಯಾವುದಕ್ಕೆ?
ದೇವರ ಬಲ, ದೈವ ಬಲ, ಅದು ಗುರು ಬಂದಿದೆ. ಸ್ವಲ್ಪ ದೇವರ ಮೇಲೆ ಭಕ್ತಿ, ಗುರು ಹಿರಿಯರ ಮೇಲೆ ಪ್ರೀತಿ, ಜ್ಞಾನ, ಇನ್ನೂ ಕಲಿಬೇಕು ಅಂತ ಆಸೆ, ಇದೆಲ್ಲ ಮೇಷರಾಶಿಯವರಿಗೆ ತುಂಬಾ 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 ಇರ್ತದೆ. ಸೊ ಅಲ್ಲಿ 10ನೇ ಮನೆ ಮತ್ತು 11ನೇ ಮನೆ ಅಧಿಪತಿ ಬಂದು ಶನಿ. ಅಲ್ಲಿ 10ನೇ ಮನೆ ಅಧಿಪತಿ ಶನಿ ಬಂದಾಗ, ಶನಿ ಯಾವುದಕ್ಕೆ ಕಾರಕ? ಕರ್ಮಕಾರಕ, ನ್ಯಾಯಕಾರಕ. ಶನಿ ಯಾವುದಕ್ಕೆ ಕಾರಕ? ಯಾವಾಗ ನ್ಯಾಯದ ರೀತಿ ಮಾತಾಡೋದು, ನ್ಯಾಯ ಬೇಕು, ಎಲ್ಲದರಲ್ಲೂ ನ್ಯಾಯ ಇರಬೇಕು. ಅವರು ಯಾರಿಗೂ ಮೋಸ ಅದೆಲ್ಲ ಮಾಡೋದಿಲ್ಲ. ಕೆಲಸ ಕಂಪ್ಲೀಟ್. ಕರ್ಮಕ್ಕೆ ಕಾರಕ ಶನಿ ಇರುವುದು. ಮತ್ತೆ ಇವರಿಗೆ ಗಂಟು ನೋವು, ವಿಪರೀತವಾಗಿ ಗಂಟು ನೋವು ಕಾಡುತ್ತೆ ಮೇಷರಾಶಿಯವರಿಗೆ. 10ನೇ ಮನೆಯಲ್ಲಿ ಶನಿ ಇರುತ್ತೆ. ನಿಮ್ಮ ಜನ್ಮಕುಂಡಲಿಯಲ್ಲೂ ಕೂಡ ಅಲ್ಲೂ ಕೂಡ ಶನಿ 10ನೇ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಅಲ್ಲಿ ಶನಿ ಅಧಿಕಾರ ಕೊಡ್ತಾನೆ, ಹೆಸರು ಕೊಡ್ತಾನೆ, ಕೀರ್ತಿ ಕೊಡ್ತಾನೆ, ಗಂಟು ನೋವಿನ ಸಮಸ್ಯೆಯನ್ನು, ಬಾಧಕವನ್ನ ಕೊಡ್ತಾನೆ. ಅಲ್ಲಿ 12ನೇ ಮನೆ ಅಧಿಪತಿ ಸೂರ್ಯ. ಇದೆಲ್ಲ ಇವರ ಮೇಷರಾಶಿಯವರ ಗುಣಲಕ್ಷಣ. ಸೊ ಇವ್ರು ಗೆಲ್ಬೇಕಿದ್ರೆ ಏನ್ ಮಾಡ್ಬೇಕು? ಮೇಷರಾಶಿಯವರು ಗೆಲ್ಬೇಕಿದ್ರೆ ಇವರ ಅಧಿಪತಿ ಯಾರಾಗಿರ್ತಾರೆ? ಇವರ ಅಧಿಪತಿ ಕುಜ ಆಗಿರುವುದರಿಂದ ಇವರು ಏನ್ ಮಾಡ್ಬೇಕಂದ್ರೆ, ನಾನು ಟಾಪ್ ಸೀಕ್ರೆಟ್ ಅಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಯಾವತ್ತು ನಾವು ಗ್ರಹಗಳಿಗೆ ಪೂರಕವಾಗಿ ಇವರು ರಕ್ತದಾನ ಮಾಡ್ತಾ ಇರಬೇಕು. ಯಾರು? ಮೇಷರಾಶಿಯವರು. ಆದಷ್ಟು ರಕ್ತದಾನವನ್ನ, ಯಾಕಂದ್ರೆ ಇಲ್ಲಿ ಕುಜ ರಕ್ತಕ್ಕೆ ಕಾರಕ, ಕೆಂಪು ವರ್ಣ ಆತ. ರಕ್ತವನ್ನ ನೀವು ದಾನ ಮಾಡ್ತಾ ಇರಬೇಕು. ಆಗ ನಿಮಗೆ ಪಾಸಿಟಿವ್ ಆಗುತ್ತೆ, ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ಶನಿ 10ನೇ ಮನೆ ಇರೋದ್ರಿಂದ ಯಾರಿಗಾದ್ರೂ ನೀವು ದಾನವನ್ನ, ವಸ್ತ್ರದಾನವನ್ನ ಅಥವಾ ವಿದ್ಯಾಭ್ಯಾಸಕ್ಕೆ ಅವರಿಗೆ ದಾನವನ್ನ ಮಾಡುವುದು, ಇದೆಲ್ಲ ಮಾಡಿದ್ರೆ ನಿಮಗೆ ಪ್ಲಸ್ ಆಗ್ಬಹುದು, ಇನ್ನೂ ಕೂಡ ಅವರಿಗೆ ಪ್ಲಸ್ ಆಗ್ಬಹುದು. ಸೊ ಮೇಷರಾಶಿ ಅಧಿಪತಿ ಅಲ್ಲಿ ಕುಜನಾಗಿರುವುದರಿಂದ ನೀವು ನಾಗದೇವರ ಆರಾಧನೆಯನ್ನು ಅಥವಾ ನಾಗಕ್ಷೇತ್ರಕ್ಕೆ ಹೋಗ್ತಾ ಇರೋದು, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವುದು, ಇದೆಲ್ಲ ಮಾಡ್ತಾ ಬರಬೇಕು. ಮತ್ತೆ 9ನೇ ಅಧಿಪತಿ ಗುರು ಆಗಿರೋದ್ರಿಂದ ಅಶ್ವತ್ಥಮರದ ಪ್ರದಕ್ಷಿಣೆ ಅಥವಾ ಗುರುವಿನ ಕ್ಷೇತ್ರಕ್ಕೆ ಹೋಗುವುದು. ಸೊ ನಾರಾಯಣ ಗುರು ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಇಂತಹ ಗುರುಗಳ ಸಾನ್ನಿಧ್ಯಕ್ಕೆ ಹೋಗುವುದು, ಅಲ್ಲಿ ಗುರುವಿನ ಸೇವೆ ಮಾಡೋದು, ಇದೆಲ್ಲ ಮಾಡ್ತಾ ಬಂದಾಗ ನಿಮಗೆ ತುಂಬ ಪಾಸಿಟಿವ್ ಆಗ್ತದೆ. ಇದು ಮಾಡಿ ನೋಡಿ, 100% ಚೇಂಜ್ ಆಗ್ತದೆ. ಇದಿಷ್ಟು ಟಾಪ್ ಸೀಕ್ರೆಟ್ಗಳು ಮೇಷರಾಶಿಯವರು. ಕೋಪವನ್ನು ಮತ್ತೆ ತುಂಬ ಕೋಪವನ್ನು ಬಿಟ್ಟು ತಾಳ್ಮೆಯಿಂದ ಇದ್ದಾಗ 100% ಗೆಲುವು ಇರುವುದು ಆಗ್ತದೆ. ಮತ್ತೆ ಯಾರಿಗೂ ನೀವು ಅತಿಯಾಗಿ ನಂಬೇಡಿ. ಅವರಿಗೆ ಜಾಮೀನು ಹಾಕಲಿಕ್ಕೆ, ಶ್ಯೂರಿಟಿ ನಿಲ್ಲಲಿಕ್ಕೆ ಇದೆಲ್ಲ ಹೋಗುವುದೇ ಬೇಡ. ಇದನ್ನು ನೀವು ಮೊದಲಾಗಿ ಇಟ್ಕೊಳ್ಳಿ. ಆದಷ್ಟು ನಾಗದೇವರ ಕ್ಷೇತ್ರಕ್ಕೆ ಹೋಗ್ತಾ ಬನ್ನಿ. ನಿಮ್ಮ ಬದುಕಿನಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ತದೆ. ಸೊ ಇದಿಷ್ಟು ಮೇಷರಾಶಿಯವರ ಗುಣಲಕ್ಷಣಗಳು ಮತ್ತು ಟಾಪ್ ಸೀಕ್ರೆಟ್ ಗೆಲ್ಲಬೇಕಿದೆ. ಮುಂದಿನ ರಾಶಿ ವೃಷಭ ರಾಶಿ ಜೊತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.